ನಮಸ್ತೆ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಜೊತೆಗೆ ಯಾವುದಾದ್ರೂ ತೊಡಕುಗಳು ಇದ್ರೆ ಆ ರಾಶಿಯವರು ಏನು ಮಾಡಬೇಕು, ಪರಿಹಾರ ಏನು, ಇದರ ಬಗ್ಗೆ ಸಹ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಈಗ ಮೊದಲಿಗೆ 12 ರಾಶಿಗಳಲ್ಲಿ ಮೊದಲ 4 ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿಧಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಇಡೀ ವಾರ ನಿಮ್ಮ ದಾರಿ, ವಾರದ ಹಾದಿ ಹೇಗಿರ್ತದೆ ಅನ್ನೋದನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಇಂದ್ರಿಯಗಳ ಪಟುತ್ವ ದುರ್ಬಲವಾಗಿದೆ. ಇಡೀ ವಾರ ಹೇಗಿರ್ತದೆ ನಮಗೆ ಗೊತ್ತಿಲ್ಲ. ಆದರೆ ಆಕಾಶಕಾಯಗಳ ಸಂಚಾರ, ಅವುಗಳಿಂದಾಗಿ ನಮ್ಮ ಹಾದಿ ಹೇಗಿರುತ್ತೆ ಅಂತ ನಾವು ತಿಳಿಬಹುದು. ನೋಡೋಣ ಈ ವಾರದಲ್ಲಿ ರಾಶಿಗಳ ಮೇಲೆ ಯಾವ ರೀತಿಯ ಗ್ರಹಗಳ ಪರಿಣಾಮ ಪ್ರಭಾವದಿಂದಾಗಿ ಯಾವ್ಯಾವ ರೀತಿಯ ನಮಗೆ ತೊಡಕುಗಳು ಅಥವಾ ಶುಭ ಫಲಗಳು ಬರ್ತವೆ, ಇದನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ವೃತ್ತಿಯಲ್ಲಿ ಸೌಕರ್ಯ ಚೆನ್ನಾಗಿದೆ, ಶನೈಶ್ಚರನ ಬಲ ಚೆನ್ನಾಗಿರೋದ್ರಿಂದಾಗಿ. ಸಾಲ ಶತ್ರುಗಳ ಬಾಧೆ ಇದು ಯಾಕಪ್ಪ ಅಂತಂದರೆ ಮಾಂದಿಯಿಂದಾಗಿ. ಮಾಂದಿ ಷಷ್ಠದಲ್ಲಿ ಸಂಚರಿಸಿದರೆ ಒಂದು ಸಾಲ ಬಾಧೆ ಉಂಟಾಗುತ್ತೆ, ಇಲ್ಲ ದೇಹಕ್ಕೆ ತರಚೋದು, ಗಾಯಗಳೋದು, ಪೆಟ್ಟು ಬೀಳೋದು, ಇಂತಹ ಸಾಧ್ಯತೆ ವಾರದ ಆದಿಯಲ್ಲಿ ಸೋಮವಾರ ಮಂಗಳವಾರದ ಮಟ್ಟಿಗೆ ಮೇಷರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ, ಸಾಲದ ಕಡೆ ಗಮನ ತೆಗೆದುಕೊಳ್ಳಿ. ತಂದೆಯ ಬಂಧುಗಳ ಜೊತೆಗೆ, ಅದು ಜ್ಞಾತಿ ಸ್ಥಾನ ಅಂತ ಅದಕ್ಕೆ ಹೆಸರು, ಹೀಗಾಗಿ ಅವ್ರ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಹುಷಾರಾಗಿ ಮಾತಾಡಿ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಚಂದ್ರ ಭಾಗ್ಯದಲ್ಲಿದ್ದರೆ ಒಳ್ಳೆಯ ಸತ್ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಒಳ್ಳೆಯ ಚಿಂತನೆ ಮಾಡ್ತಕ್ಕಂಥದ್ದು, ಒಂದು ರೀತಿಯ ಮನಸ್ಸು ನಿರಾಳವಾಗುತ್ತೆ. ಒಳ್ಳೆಯ ಚಿಂತನೆಗಳಿಂದಾಗಿ ನಮ್ಮ ವ್ಯಕ್ತಿತ್ವವು ವೃದ್ಧಿಯಾಗುತ್ತೆ. ಆ ರೀತಿಯ ಒಂದು ಗುಣ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ತೊಡಕುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಮಾಂದಿ ಪಂಚಮಕ್ಕೆ ಬರ್ತಾನೆ, ಕರ್ಮಸ್ಥಾನದಲ್ಲಿ ಚಂದ್ರ ಸಂಚರಿಸ್ತಾನೆ, ಹೀಗಾಗಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ, ಸಂಶಯ ಇಲ್ಲ. ಆದರೆ ಈ ಉದರ ಸಂಬಂಧಿ ತೊಡಕುಗಳು, ನೀರು, ಬಂಧುಗಳ ವಿಚಾರ, ಜೊತೆಗೆ ಸ್ನೇಹಿತರು, ತುಂಬ ಅತ್ಯಂತ ಆಪ್ತ ಮಿತ್ರರು ಅಂತೀವಲ್ಲ, ಅಂಥವ್ರ ಜೊತೆಗೆ ಸ್ವಲ್ಪ ಮಾನಸಿಕವಾಗಿ ಬೇಸರ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ತೊಡಕುಗಳು, ವಿಘ್ನಗಳು ಇದೆಲ್ಲ ಸೂಚಿಸ್ತಾ ಇದೆ. ಭೂ ವ್ಯವಹಾರಗಳೇನಾದಿದ್ರೆ ಅದಕ್ಕೆ ತೊಡಕು ಬರ್ತಕ್ಕಂಥದ್ದು, ಈ ಥರದ್ದು ಒಂದು ಲಕ್ಷಣ ವಾರ ಮಧ್ಯಭಾಗದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ತೃತೀಯದಲ್ಲಿ ದ್ವಿತೀಯದಲ್ಲಿ ಮಾಂದಿ ಸಂಚಾರವಾಗುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಹಣಕಾಸಿನ ವ್ಯತ್ಯಾಸ, ಲಾಭವೂ ಇದೆ, ಯಾಕೆಂದರೆ ಚಂದ್ರ ಲಾಭಕ್ಕೆ ಬರ್ತಾನೆ, ಚತುರ್ಥಾಧಿಪತಿ, ಸುಖದ ಅಧಿಪತಿ. ಒಂದು ಕಡೆಯಿಂದ ಅನುಕೂಲವೂ ಇದೆ, ಒಂದು ಕಡೆಯಿಂದ ಅನಾನುಕೂಲ, ಎರಡೂ ಇದೆ. ಪರಿಹಾರ ಏನಪ್ಪ? ವಾರದ ಅಂತ್ಯದಲ್ಲಿ ನಿಮಗೆ ತೊಂದರೆ ಇಲ್ಲ, ವಾರದ ಪ್ರಾರಂಭದಲ್ಲಿ ಆಗ್ತಕ್ಕಂಥ ತೊಡಕುಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲ ಸಮರ್ಪಣೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಮಾಂದಿ ಉದಯಾದರೆ ಮಕ್ಕಳಲ್ಲಿ ಮನಸ್ತಾಪ, ಉದರ ಬಾಧೆ ಸೂಚಿಸ್ತಕ್ಕಂಥದ್ದು, ಸ್ತ್ರೀಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಚೆನ್ನಾಗಿದೆ, ಯಾಕೆಂದರೆ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಇದ್ದಾಗ ಕಾರ್ಯಸಿದ್ಧಿಯಾಗುತ್ತೆ, ಸಂಶಯ ಇಲ್ಲ. ಕೆಲಸ ಕಾರ್ಯಗಳಿಗೆ ತೊಡಕಿಲ್ಲ, ಆದರೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ, ಉದರ ವಿಚಾರದಲ್ಲಿ, ಅದರಲ್ಲೂ ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಡಕು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ಪ್ರಯಾಣ, ಭೂಮಿ ವಿಚಾರ ಮತ್ತು ಬಂಧು ಮಿತ್ರರ ವಿಚಾರ, ಇವರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಾ, ಧರ್ಮ ಕಾರ್ಯಗಳನ್ನು ಮಾಡ್ತೀರಾ, ಸಚ್ಚಿಂತನೆಯನ್ನು ಮಾಡ್ತೀರಾ, ನಿಮಗೂ ಅಂಥದ್ದೊಂದು ಫಲ ಇದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ. ವಾರ ಮಧ್ಯದಲ್ಲಿ ಅಷ್ಟೇನು ಹೆಚ್ಚಿನ ತೊಡಕು ಕಾಣ್ತಾ ಇಲ್ಲ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ನೋಡಿ, ಧನಾಧಿಪತಿ ಜನ್ಮಸ್ಥಾನಕ್ಕೆ ಬರ್ತಾನೆ, ಇದು ತುಂಬ ಒಳ್ಳೆಯದು. ಹಣ, ಆರೋಗ್ಯ ಚೆನ್ನಾಗಿರ್ತದೆ, ಅದು ಸ್ವಲ್ಪ ಹುಷಾರು. ಮಾಂದಿಯ ಸಂಚಾರದಿಂದಾಗಿ ಬರೋ ಹಣ ಸ್ವಲ್ಪ ಕೈ ತಪ್ಪುವ ಸಾಧ್ಯತೆ ಇರುತ್ತೆ. ಆ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಮುಂದಿನ ವಾರ ಬಹುಶಃ ಹೆಚ್ಚಿನ ಶುಭ ಫಲ ಕಾಣ್ತೀರಾ, ಸಂಶಯ ಇಲ್ಲ ಅದರಲ್ಲಿ. ಇನ್ನು ನಿಮಗೆ ವಾರದ ಅಂತ್ಯದಲ್ಲಿ ಶನೈಶ್ಚರ ಹಾಗೂ ಶುಕ್ರ ಈ ಒಂದು ಬಲ ನೋಡಿಕೊಂಡ್ರೆ ಅನುಕೂಲಗಳೇ ಹೆಚ್ಚಾಗಿದೆ, ಹೆಚ್ಚಿನ ಆತಂಕ ಬೇಡ. ಈ ವಾರ ನೀವು ಪರಿಹಾರಕ್ಕೆ ಏನಪ್ಪ ಮಾಡಬಹುದು? ಮುಖ್ಯವಾಗಿ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಯಾಕೆಂದರೆ ಆರೋಗ್ಯದ ಬಾಧೆ ಸ್ವಲ್ಪ ಬಾಧಿಸುತ್ತೆ ನಿಮಗೆ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸಂಗಾತಿಯಿಂದ ಸಹಕಾರ, ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ಇತ್ಯಾದಿಗಳನ್ನು ಕಾಣ್ತೀರಾ.
ಮಾಂದಿಯ ಸಂಚಾರದಿಂದಾಗಿ ಬಂಧು ಮಿತ್ರರಲ್ಲಿ ಮನಸ್ತಾಪ ಉಂಟಾಗುತ್ತೆ, ಪ್ರಯಾಣದಲ್ಲಿ ತೊಂದರೆ ಉಂಟಾಗೋ ಲಕ್ಷಣ ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಸೋಮವಾರ ಮಂಗಳವಾರ ನೀವು ಸ್ವಲ್ಪ ಹುಷಾರು, ನಾಳೆ ನಾಡಿದ್ದು ಸ್ವಲ್ಪ ಹುಷಾರಾಗಿರಬೇಕು. ಪ್ರಯಾಣ ವಿಚಾರದಲ್ಲಿ ಎಚ್ಚರಿಕೆ ತಗೊಳ್ಳಿ. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಕರ್ಮಾಧಿಪತಿ ವ್ಯಯದಲ್ಲಿರೋ ಕಾರಣದಿಂದಾಗಿ ಸ್ವಲ್ಪ ಕಠಿಣವಾಗುತ್ತೆ, ಪರಿಶ್ರಮ ಹೆಚ್ಚಾಗುತ್ತೆ, ಅದು ವಾರದ ಆದಿಯಲ್ಲಿ ಸ್ವಲ್ಪ ತೊಡಕಿದೆ. ಆದರೆ ಸಂಗಾತಿಗೆ ಸಹಕಾರ ಚೆನ್ನಾಗಿದೆ, ಅದು ಬಹಳ ಒಳ್ಳೆಯದು. ಅವರಿಂದ ಧನಲಾಭ, ಧನ ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಹಣಕಾಸಿನ ತೊಡಕನ್ನು ಸೂಚಿಸ್ತಾ ಇದೆ. ನಷ್ಟ ಹೆಚ್ಚಾಗುತ್ತೆ, ಮಾತಿನಿಂದ ವ್ಯಕ್ತಿತ್ವ ಹಾಳಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಘರ್ಷಣೆಗಳು, ಸ್ತ್ರೀಯರಿಗೆ ಸ್ವಲ್ಪ ವ್ಯಥೆ, ನೋವು, ದುಃಖ. ಅಷ್ಟಮದಲ್ಲಿ ಚಂದ್ರ ಸಂಚಾರವಾದರೆ ಕಣ್ಣೀರು ಬರುತ್ತೆ, ಹಾಗಾಗುತ್ತೆ ವಾರ ಮಧ್ಯಭಾಗದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಈ ಬುಧ ಆತ ನೋಡಿ ಹೇಗೆ ಬರ್ತಾನೆ, ಜನ್ಮಾಧಿಪತಿ. ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಾ, ಸ್ವಲ್ಪ ಹುಷಾರಾಗಿರಬೇಕು. ಪರಿಹಾರ ಏನಪ್ಪ ಮಿಥುನ ರಾಶಿಯವರಿಗೆ ನೋಡಿ, ಪ್ರಧಾನವಾಗಿ ಬುಧ ವೇಗಕ್ಕೆ ಹೋಗ್ತಾ ಇದ್ದಾನೆ, ಇದು ನಿಮಗೆ ಸ್ವಲ್ಪ ತೊಡಕು. ಜನ್ಮಾಧಿಪತಿ ವೇಗಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಈ ಕಾರಣದಿಂದಾಗಿ ವಿಷ್ಣು ಸಹಸ್ರನಾಮ, ಬುಧ ಕವಚ ಎರಡನ್ನೂ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ ನೋಡೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ತುಂಬ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ಸಹೋದರಲ್ಲಿ ಮನಸ್ತಾಪ, ಸಂಗಾತಿಯಿಂದ ಸ್ವಲ್ಪ ಸಹಕಾರ ಸಿಗುತ್ತೆ. ಸಂಗಾತಿಯಿಂದ ಸಹಕಾರ, ಇದು ಚಂದ್ರನ ಬಲ ಚೆನ್ನಾಗಿದೆ. ವಾರದ ಮಧ್ಯದಲ್ಲಿ ನಿಮಗೆ, ವಾರದ ಆದಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ, ಆತಂಕ ಇಲ್ಲ. ಆದರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ, ಸಹೋದರಲ್ಲಿ ಮನಸ್ತಾಪ ಬರೋ ಸಾಧ್ಯತೆ, ಅದು ಪ್ರಧಾನವಾದ ಅಂಶ, ಗಮನಿಸಿ. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಲಾಭ ಇದೆ, ನಷ್ಟವೂ ಇದೆ. ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಶನೈಶ್ಚರನಿಂದಾಗಿ ಶನಿವಾರದ ಮಟ್ಟಿಗೆ ಕುಜನಿಂದಾಗಿ ನಿಮಗೆ ವಿಶಿಷ್ಟವಾದ ಅನುಕೂಲ. ಪೊಲೀಸ್ ಸೇನೆ ಅಥವಾ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್ಸ್, ಈ ನಾವು ಯಾವುದನ್ನು ಈ ವಿದ್ಯುತ್ ಇಲಾಖೆ ಅಂತೀವೋ ಅಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಮುಂದಿನ ವಾರ ಬಹುಶಃ ನಿಮ್ಮ ಪಾಲಿಗೆ ಉತ್ಕೃಷ್ಟವಾದ ಮಂಗಲ ಫಲ ಆ ಮಂಗಳನಿಂದ ಸಿಗುತ್ತೆ, ಯೋಚನೆ ಮಾಡಬೇಡಿ. ಈ ವಾರದ ವೀಕೆಂಡ್ವರೆಗೆ ಸ್ವಲ್ಪ ಕಾಯಬೇಕು, ಸ್ವಲ್ಪ ಸಮಾಧಾನವಾಗಿರಿ. ಪ್ರಾರ್ಥನೆಗೇನಪ್ಪ ಈ ಒಂದು ವಾರದಲ್ಲಿ ಪ್ರಧಾನವಾಗಿ ಅಂತಂದರೆ, ವಿಷ್ಣು ಸನ್ನಿಧಾನಕ್ಕೆ ಹಸಿರು ವಸ್ತ್ರ ದಾನ ಮಾಡಿ ಅನುಕೂಲ ಆಗುತ್ತೆ. ಇದು ಕರ್ಕಟಕ ರಾಶಿಯವರೆಗಿನ ಫಲಗಳು. ಸರಿ ಶಾಸ್ತ್ರಿಗಳ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅಂತ ನೋಡೋಣ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.